ಬೆಳಕು ಮತ್ತು ಕತ್ತಲೆಯ ನಡುವೆ ಸಿಲುಕಿಕೊಂಡ ಒಂದು ಆತ್ಮದ ಪ್ರೇಮ ಕಥೆ. ಈ ಕಥೆಯಲ್ಲಿ ಪ್ರೀತಿ, ನೋವು, ದ್ರೋಹ, ಅನ್ಯಾಯದ ಶಾಪದ ಚುಚ್ಚುಮುಳ್ಳುಗಳೇ ತುಂಬಿದೆ. ಪ್ರೀತಿ ಕೆಲವೊಮ್ಮೆ ಮೋಸ ಮಾಡ್ಬೋದು, ಆದರೆ ನ್ಯಾಯಕ್ಕಾಗಿ ಹೋರಾಡುವ ಮನಸ್ಸು ಸತ್ತ ನಂತರವೂ ಸಹ ಜೀವಂತವಾಗಿ ಇರುತ್ತೆ. ಯಾಕೆಂದರೆ ನೀವು ಕೇಳ್ತಿರುವ ಈ ಘಟನೆ ಕೇವಲ ಕಲ್ಪನೆಯಲ್ಲ. ಇಂದಿಗೂ ಈ ಮಲೆನಾಡಿನ ದಟ್ಟ ಕಾಡಿನ ದಾರಿಯಲ್ಲಿ ಏಕಾಂಗಿಯಾಗಿ ಹೋದವರು ಹೇಳುವ ಒಂದು ರಹಸ್ಯ. ಈ ಕಥೆನ ನೆರಳು ಪ್ರೇಮ ಅಂತ ಕರಿಬೋದು. ಯಾಕೆಂದರೆ ಪ್ರೀತಿ ಮರಣವನ್ನು ದಾಟಿಕೊಂಡ್ರೆ ಏನಾಗುತ್ತೆ, ಒಬ್ಬನ ಬದುಕಿನಲ್ಲಿ ಸತ್ತವಳು ಬಂದರೆ ಏನಾಗುತ್ತೆ, ಅವರಿಬ್ಬರ ಮಧ್ಯೆ ಯಾವ ಥರ ಭಾವನೆ ಹರಡುತ್ತೆ, ಅವನ ಬದುಕು ಏನಾಗ್ಬೋದು ಅಂತ ನೋಡೋಣ. ಮಳೆಯು ಸುರಿಯುತ್ತಿದ್ದ ಒಂದು ಮಂಜಿನ ರಾತ್ರಿ. ಆ ರಾತ್ರಿಯ ಮೌನ ಎಂದರೂ ಸಹ ದಿಗಿಲು ಹುಟ್ಟಿಸುವಂತಿತ್ತು. ಏಕೆಂದರೆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಹಗುರವಾದ ಕಲ್ಲು ಮಾರ್ಗದ ದಾರಿಯಲ್ಲಿ ಅಜಯ್ ಎನ್ನೋ ಹುಡುಗ ತನ್ನ ಹಳೆಯ ಸ್ಕೂಟರ್ನಲ್ಲಿ ಕೆಲಸ ಮುಗಿಸ್ಕೊಂಡು ಅವನ ಮನೆ ಹತ್ರ ಹೋಗ್ತಾ ಇರ್ತಾನೆ. ನಿಧಾನವಾಗಿ ಹಿಂತಿರುಗಿ ನೋಡಿದ್ರೆ ಅವನ ಸುತ್ತಲೂ ಮಂಜು ಆವರಿಸಿರುತ್ತೆ. ಯಾಕೆಂದರೆ ಆ ಬೈಕ್ನ ಲೈಟ್ ಸಹ ಮಂಜಿನಿಂದ ತುಂಬೋಗಿರುತ್ತೆ. ಮುಂದೆ ಯಾರಿದ್ದಾರೆ ಅಂತ ಸಹ ಕಾಣ್ತಾ ಇರಲ್ಲ. ಆ ಕಾಡಿನ ರಾತ್ರಿಯಲ್ಲಿ ಎಷ್ಟು ಮೌನವಾಗಿರುತ್ತೆ ಅಂದರೆ ಅವನ ಹೃದಯದ ಬಡಿತ ಅವನಿಗೆ ಸಹ ಕೇಳಿಸ್ತಾ ಇರುತ್ತೆ. ಅವನು ನಿಧಾನವಾಗಿ ದಾರಿಯಲ್ಲಿ ಹಾದು ಹೋಗ್ತಿರುವಾಗ ರಸ್ತೆಯ ತಿರುವಿನಲ್ಲಿ ಒಂದು ಬೆಳಕಿನ ಸ್ಪರ್ಶ ಥರ ಕಾಣುತ್ತೆ. ಯಾರೋ ಇಲ್ಲಿ ನಿಂತು ಪಾಸ್ ಆಗಿರೋ ಥರ. ಆದರೆ ಆ ಜಾಗದಲ್ಲಿ ಬಿಳಿಯ ಬಟ್ಟೆ ತೊಟ್ಟು ಒಂದು ಹುಡುಗಿ ನಿಂತಿರ್ತಾಳೆ. ಆ ಬೈಕ್ನ ವೇಗಕ್ಕೆ ಅವಳು ಒಂದು ಕ್ಷಣ ಗೋಚರಿಸ್ತಾಳೆ, ಮತ್ತು ನಂತರ ಮಂಜಿನಲ್ಲಿ ಮರೆಯಾಗ್ತಾಳೆ. ಆ ಬಿಳಿಯ ಬಟ್ಟೆಯ ಮಳೆಯಲ್ಲಿ ಸಂಪೂರ್ಣವಾಗಿ ಒದ್ದೆಯಾಗಿರ್ತಾಳೆ ಆ ಹುಡುಗಿ. ಆದರೆ ಅಜಯ್ಗೆ ಮನಸ್ಸಿನಲ್ಲಿ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಜವಾಗ್ಲೂ ಯಾವುದೇ ಒಂದು ಹುಡುಗಿ ನಿಂತಿದೆಯಾ, ಅಥವಾ ಯಾವುದಾದ್ರು ಆತ್ಮ ಥರ ಕಾಣಿಸ್ತಾ ಇದೆಯೋ, ಅಥವಾ ನನ್ನ ಕಲ್ಪನೆ ಅಂತ ಅಜಯ್ಗೆ ಸಹ ಒಂದು ಕ್ಷಣ ಅನುಮಾನ ಬರುತ್ತೆ. ಅಜಯ್ ತಕ್ಷಣ ಬೈಕ್ನ ನಿಲ್ಲಿಸಿ ನಡುಕದಿಂದ ಮುಂದೆ ಹೋಗಿ ನೋಡ್ತಾನೆ. ಆಕೆಯ ತಲೆಯ ಕೂದಲು ಅವನ ಮುಖದ ತುಂಬ ಬಿದ್ದಿರುತ್ತೆ. ಕತ್ತಲೆಯಲ್ಲಿ ಅವಳು ಅಕ್ಷರಾಂಶ ಸಹ ಒಂದು ಬಿಳಿಯ ನೆರಳಿನಂತೆ ಕಾಣಿಸ್ತಾಳೆ. ಅವಳು ನಿಧಾನವಾಗಿ, ಅಷ್ಟು ಮುಗ್ಧವಾಗಿ ಕೇಳ್ತಾಳೆ, ನನ್ನನ್ನು ಸ್ವಲ್ಪ ದೂರ ಆ ಊರಿನತ್ತ ಕರ್ಕೊಂಡೋಗಿ ನನ್ನ ಬಿಡ್ತೀರಾ ಅಂತ ಕೇಳ್ತಾಳೆ. ಆದರೆ ಅಜಯ್ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಇರುತ್ತೆ. ಈ ರಾತ್ರಿಯಲ್ಲಿ ಈ ಕಾಡಿನಲ್ಲಿ ಒಬ್ಬಳು ಹುಡುಗಿ ಏಕೆ ನಿಂತಿದ್ದಾಳೆ? ಹುಡುಗಿ ಭಯ ಇಲ್ವಾ? ದುಃಖ, ತುಂಬ ನೋವು, ಸತ್ಯ ಮರೆಮಾಡುವಂತೆ ಅವನಿಗೆ ಕಾಣಿಸ್ತಾ ಇರತ್ತೆ. ಅಜಯ್ ಒಮ್ಮೆ ಅಂಜಿದರೂ ಅವನ ಮಾನವೀಯತೆಯನ್ನು ಅವನೇ ಪ್ರಶ್ನಿಸಿಕೊಳ್ತಾನೆ. ಸರಿ ಬನ್ನಿ, ಬೈಕ್ ಹತ್ತಿ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ತಾನೆ. ಅವಳು ಬೈಕ್ ಹತ್ತಿದ ತಕ್ಷಣ ಅಜಯ್ಗೆ ವಿಚಿತ್ರವಾದ ಹೇಳೋಕ್ಕಾಗದಿರೋಂಥ ಸಹ ಅವನ ಬೆನ್ನಿಂದೆ ಚಳಿ ಆಗುತ್ತೆ. ಆದರೆ ಆ ಮಳೆಯ ಚಳಿ ಆಗಿರಲ್ಲ. ಅವನಿಗೆ ಅಜಯ್ಗೆ ವಿವರಿಸೋಕ್ಕೆ ಆಗಲ್ಲ ಏನಿದು ಈ ಥರ ಆಗ್ತಿದೆ ಅಂತ. ಆದರೂ ಸಹ ಅಜಯ್ ಧೈರ್ಯವಾಗಿ ಬೈಕ್ನ ನಿಧಾನವಾಗಿ ಓಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬೈಕಲ್ಲಿ ಹೋಗ್ತಾ ಇಬ್ಬರು ಸಹ ಮಾತಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಂಜು ಕವಿದ ಭಯಾನಕವಾದ ರಸ್ತೆಯಲ್ಲಿ ಅವಳ ಧ್ವನಿ ಮಾತ್ರ ತುಂಬ ನಿಧಾನವಾಗಿ ಕೇಳಿಸ್ತಾ ಇರುತ್ತೆ. ಅಜಯ್ ಕೇಳ್ತಾನೆ, ನಿಮ್ಮ ಹೆಸರೇನು ಅಂತ. ಆ ಹುಡುಗಿ ಹೆಸರು ಹೇಳ್ತಾಳೆ, ನನ್ನ ಹೆಸರು ಆದ್ಯ. ಆದ್ಯಳ ಮಾತು ಅಜಯ್ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡ್ತಾ ಇರುತ್ತೆ. ಆದರೆ ಆದ್ಯ ಕೇಳ್ತಾಳೆ, ನಿಮ್ಮ ಬಗ್ಗೆ ಹೇಳಿ ಅಂತ. ಅಜಯ್ ಅವನ ಬಗ್ಗೆ, ಅವನ ಊರು, ಅವನ ಕೆಲಸದ ಬಗ್ಗೆ ಹೇಳ್ತಾ ನಿಧಾನವಾಗಿ ಅವನ ಕನಸುಗಳ ಬಗ್ಗೆ ಸಹ ಹೇಳೋಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ಯ ಅಜಯ್ನ ಮಾತುಗಳನ್ನು ತುಂಬ ಮೌನವಾಗಿ ಕೇಳಿಸ್ಕೊತಾ ಇರ್ತಾಳೆ. ಆದರೆ ಮಾತು ಮುಂದುವರಿದಂತೆ ಅಜಯ್ಗೆ ವಿಚಿತ್ರವಾದ ಸಂಗತಿಗಳು ಗಮನಿಸ್ತಾನೆ. ಅವಳು ಮಾತನಾಡಿದಾಗ ಗಾಳಿ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ. ಬೈಕ್ನ ಹಿಂದಿನ ಸೈಡ್ ಮಿರರ್ನಲ್ಲಿ ಅವಳ ಪ್ರತಿಬಿಂಬ ಅಥವಾ ನೆರಳು ಸಹ ಅವನಿಗೆ ಕಾಣಿಸ್ತಾ ಇರಲ್ಲ. ಅವಳು ನಕ್ಕಾಗ ಮಂಜು ತುಂಬ ಗಟ್ಟಿಯಾಗಿರುತ್ತೆ. ಅವಳ ವಿಚಿತ್ರವಾದ, ಆದರೆ ಅಜಯ್ ಮನಸ್ಸಿನಲ್ಲಿ ಏನೋ ಅವಳ ಮೇಲೆ ತುಂಬ ಅನುಮಾನ ಶುರುವಾಗುತ್ತೆ. ಆದರೆ ಅಜಯ್ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಅವಳು ನಿಜವಾಗ್ಲೂ ಮನುಷ್ಯಳ ಅಥವಾ ನನ್ನ ಭ್ರಮೇನ ಅಂತ ಅವನಿಗೆ ಕಾಡ್ತಾ ಇರುತ್ತೆ. ಅಜಯ್ ಆದ್ಯಳ ಮುಖವನ್ನು ನೋಡಿದ ತಕ್ಷಣ ಅವನಿಗೆ ಆ ಪ್ರಶ್ನೆ ಕೇಳಲು ಬಾಯಿ ಬರಲ್ಲ. ಅವಳನ್ನು ನಾನು ಪ್ರಶ್ನೆ ಮಾಡಿದರೆ ಮಂಜಿನಲ್ಲಿ ಕರಗಿ ಹೋಗ್ತಾಳೆ ಎಂಬ ಭಯ ಅವನ ಮನಸ್ಸಲ್ಲಿ ಕಾಡುತ್ತೆ. ಆದರೆ ಆ ಅಜ್ಞಾತ ಬಾಂಧವ್ಯದಲ್ಲಿ ಒಂದು ಆಕರ್ಷಣೆ ಜೊತೆಗೆ ಬೈಕ್ನ ಓಡಿಸ್ತಾರೆ. ಬಹಳ ಹೊತ್ತಿನ ಪ್ರಯಾಣದ ನಂತರ ಅವರು ಆದ್ಯಳ ಮನೆ ಹತ್ರ ಬರ್ತಾರೆ. ಆ ಜಾಗ ಯಾವ ಥರ ಇರುತ್ತೆ ಅಂದರೆ ಸುತ್ತಮುತ್ತಲಿನ ಮನೆಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ. ಆ ಸ್ಥಳ ಯಾವ ಥರ ಇರುತ್ತೆ ಅಂದರೆ ನಿಜಕ್ಕೂ ತುಂಬ ನಿಗೂಢವಾಗಿ ಇರುತ್ತೆ. ಕಣ್ಣೆದುರೆ ಒಂದು ಪಾಳು ಬಿದ್ದಿರೋ ಬೂದು ಬಣ್ಣದ ಮನೆ ಕಾಣಿಸುತ್ತೆ. ಆ ಮನೆಗಳಲ್ಲಿ ಸುಮಾರು ವರ್ಷಗಳಿಂದ ಯಾರೂ ಸಹ ವಾಸ ಇರ್ತಿರಲಿಲ್ಲ ಅನ್ನೋ ಥರ ಕಾಣ್ತಾ ಇರುತ್ತೆ. ಮನೆಯ ಬಾಗಿಲು
ಕಿಟಕಿ ಎಲ್ಲ ಹಾಳಾಗಿರುತ್ತೆ. ಆ ಮನೇನ ನೋಡ್ತಾ ಇದ್ದರೆ ಈ ಮನೇಲಿ ಏನೋ ವಿಚಿತ್ರವಾದ ಒಂದು ಕತೆ ಅಡಗಿದೆ ಅಂತ ಅನಿಸ್ತಾ ಇರುತ್ತೆ. ಆದ್ಯ ದೂರದಿಂದಲೇ ಆ ಮನೆಯನ್ನು ದುಃಖದಿಂದ ನೋಡ್ತಾ ಇರ್ತಾಳೆ. ಇದು ನನ್ನ ಮನೆ ಅಂತ ಹೇಳ್ತಾಳೆ. ನಾನು ಒಳಗೆ ಹೋಗುವುದಿಲ್ಲ. ಅವಳ ಧ್ವನಿಯಲ್ಲಿ ತುಂಬ ನೋವು ಅಡಗಿರುತ್ತೆ. ಅಜಯ್ ತುಂಬ ಕಳವಳದಿಂದ ಕೇಳ್ತಾನೆ, ಯಾಕೆ, ಏನಾಯಿತು ಅಂತ. ಆದ್ಯ ತನ್ನ ಕಥೆಯನ್ನು ನಿಧಾನವಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕೆಳಗೆ ಬಿದ್ದು ನಿಲ್ತಾಳೆ. ಅವಳ ಕೂದಲು ಅವಳ ಪಾದ ಮುಟ್ಟುವಷ್ಟು ಉದ್ದವಾಗಿರುತ್ತೆ. ನನ್ನ ಜೀವನ ಈ ಮನೆಯಲ್ಲಿ ಕಳೆಯಲಾಯಿತು. ಆಕೆಯ ಮಾತು ನಿಲ್ಲಿಸ್ತಾಳೆ. ನನ್ನನ್ನು ಇದೇ ಮನೆಯಲ್ಲಿ ನನ್ನನ್ನು ಕೊಂದರು. ನನ್ನ ಚಿಕ್ಕಪ್ಪ ಮತ್ತು ಅವರ ಮಗ ಇದೇ ಮನೆಯಲ್ಲಿ ಇನ್ನೂ ಬದುಕಿದ್ದಾರೆ ಅಂತ ಹೇಳ್ತಾಳೆ. ಅಜಯ್ ಆದ್ಯಳ ಕಥೆಯನ್ನು ಆಲಿಸ್ತಾನೆ. ಈ ಆತ್ಮಕ್ಕೆ ಏನಾದರೂ ಸರಿ ನ್ಯಾಯ ಕೊಡಿಸಲೇಬೇಕೆಂದು ಆ ರಾತ್ರಿ ಭಯಾನಕ ಸತ್ಯ ಎದುರಿಸಲು ಅವನ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ತಾನೆ. ಅಜಯ್ ಧೈರ್ಯದಿಂದ ಆ ಶಾಪಗ್ರಸ್ತ ಮನೆ ಹತ್ರ ಹೋಗ್ತಾನೆ. ಆದ್ಯ ಅವನ ನೆರಳಾಗಿ ಹಿಂಬಾಲಿಸ್ತಾಳೆ. ಅವಳಿಗೆ ಧ್ವನಿಯಿಲ್ಲ, ಹೆಜ್ಜೆಗಳ ಸದ್ದಿಲ್ಲ. ಅವಳ ಅಸ್ತಿತ್ವ ಗಾಳಿಯಂತೆ ಅವನಿಗೆ ಶಕ್ತಿಯಾಗಿ ಅವನ ಬೆನ್ನಿಂದೆ ಹೋಗ್ತಾಳೆ. ಅಜಯ್ ಆ ಮನೆಯ ಬಾಗಿಲ ಹತ್ರ ಹೋಗಿ ನಿಂತ್ಕೊಂತಾನೆ. ಬಾಗಿಲನ್ನು ಜೋರಾಗಿ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮನೆ ಒಳಗಡೆಯಿಂದ ಒಬ್ಬ ದೈತ್ಯವಾದ ವ್ಯಕ್ತಿ ಆಚೆ ಬರ್ತಾನೆ. ಅಜಯ್ ಕೇಳ್ತಾನೆ, ದೇವರಾಜ್ ಅಂದರೆ ನೀವೇನಾ ಅಂತ. ಅದಕ್ಕೆ ಹೌದು, ನಾನೇ ದೇವರಾಜ್, ಏನಾಗಬೇಕಿತ್ತು ಹೇಳಿ ಅಂತ ಹೇಳ್ತಾನೆ. ನಾನು ಬೆಂಗಳೂರಿಂದ ಬಂದಿದ್ದೇನೆ, ಆದ್ಯಳ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಎಂದು ಅಜಯ್ ಹೇಳ್ತಾನೆ. ದೇವರಾಜ್ಗೆ ಸಡನ್ನಾಗಿ ಆಶ್ಚರ್ಯ ಆಗುತ್ತೆ. ಯಾಕೋ ಅವಳ ಹೆಸರು ಹೇಳ್ತಿದ್ದೀಯಾ? ಅವಳು ಸತ್ತಳಲ್ಲ, ಸತ್ತು 3 ವರ್ಷ ಆಯ್ತಲ್ಲ, ಇವಾಗ ಯಾಕೆ ಕೇಳ್ತಿದ್ದೀಯಾ ಅಂತ ಭಯದಿಂದ ಹೇಳ್ತಾನೆ. ಅಷ್ಟು ಹೊತ್ತಿಗೆ ಮನೆಯ ಹಿಂದಿನಿಂದ ದಟ್ಟವಾದ ಮಂಜಿನಲ್ಲಿ ಆದ್ಯಳ ನಿಧಾನವಾಗಿ ನಿಜ ರೂಪಕ್ಕೆ ಬರ್ತಾಳೆ. ತನ್ನ ಆತ್ಮದ ಉಗ್ರ ರೂಪಕ್ಕೆ ಬರ್ತಾಳೆ. ಅವಳು ಬಿಳಿ ಬಟ್ಟೆ ರಕ್ತದ ಕಲೆಯಂತೆ ಕಾಣಿಸ್ತಾ ಇತ್ತು. ಅವಳ ಕಣ್ಣು ಕೆಂಪು ಆಗಿ ಇರುತ್ತೆ. ಅವಳ ಗಲ್ಲದಲ್ಲಿ ಸಾವಿನ ಕಪ್ಪು ಗುರುತು ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಅವಳ ಕೂದಲು ಗಾಳಿಯಂತೆ ದೈತ್ಯವಾಗಿ ಹಾರಾಡ್ತಾ ಇರುತ್ತೆ. ದೇವರಾಜ್ ಕಣ್ಮುಂದೆ ಆದ್ಯ ಅವಳ ಆತ್ಮರೂಪ ಸ್ಪಷ್ಟವಾಗಿ ಕಾಣಿಸುತ್ತೆ. ಅವನಿಗೆ ಆ ದೃಶ್ಯ ಆಘಾತ. ಸುಳ್ಳು ಹೇಳ್ಬೇಡ ದೇವರಾಜ ಎಂದು ಆದ್ಯ ತುಂಬ ಜೋರಾಗಿ ಹೇಳ್ತಾಳೆ. ಅವಳ ಮಾತಿನ ಗರ್ಜನೆ ಇಡೀ ವಾತಾವರಣವನ್ನೇ ಕಂಪಿಸುತ್ತೆ. ನನ್ನ ಕೊಂದ ಆ ರಾತ್ರಿ ನೆನಪಿದೆಯಾ? ನನ್ನ ಜಮೀನಿಗಾಗಿ ನೀನು ಮತ್ತೆ ನಿನ್ನ ಮಗ ನನ್ನನ್ನು ಕೊಂದ್ರಿ, ನೆನಪಿದೆಯಾ ಅಂತ ಹೇಳ್ತಾಳೆ. ದೇವರಾಜ್ನ ಸಡನ್ನಾಗಿ ಯಾರೋ ಮನೆ ಒಳಗಡೆ ಹೇಳ್ಕೊಂಡು ಹೋಗಿರೋ ಥರ ಆಗುತ್ತೆ. ಬಾಗಿಲು ತಂತಾನೆ ಮುಚ್ಕೊಳ್ಳುತ್ತೆ. ಆದ್ಯಳ ಆತ್ಮ ಆ ದೇವರಾಜ್ನ ದೇಹವನ್ನು ಸಂಪೂರ್ಣವಾಗಿ ಸುತ್ತುವರೆದಿರುತ್ತೆ. ಅವನ ಕಣ್ಣುಗಳಲ್ಲಿ ತುಂಬ ಭಯ ಕಾಣಿಸ್ತಾ ಇರುತ್ತೆ. ದೇವರಾಜ್ನ ಕೊನೆಯ ಕ್ಷಣ ಅದೇ ಆಗಿರುತ್ತೆ. ಅವಳು ತುಂಬ ಜೋರಾಗಿ ಕೂಗೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಇಡೀ ಕಾಡೆ ತುಂಬ ಮೌನವಾಗಿ ಆ ಕ್ಷಣಕ್ಕೆ ಸಾಕ್ಷಿಯಾಗುತ್ತೆ. ಸ್ವಲ್ಪ ಸಮಯದ ನಂತರ ದೇವರಾಜ್ನ ಕೊಂದಿರ್ತಾಳೆ. ನನಗೆ ಸತ್ಯ ಶಾಂತಿ ಬೇಕಿತ್ತು, ನನಗೆ ನ್ಯಾಯ ಬೇಕಿತ್ತು, ಅದು ಇಂದು ಸಿಕ್ಕಿತು ಎಂದು ಆದ್ಯ ಹೇಳ್ತಾಳೆ. ಆದ್ಯ ನಿಧಾನವಾಗಿ ತನ್ನ ಮೃದು ರೂಪಕ್ಕೆ ಬರ್ತಾಳೆ. ಅಜಯ್ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾಳೆ, ನೀನು ನನ್ನ ನಂಬಿದ್ದಕ್ಕೆ ತುಂಬ ಧನ್ಯವಾದಗಳು ಎಂದು ಅಜಯ್ಗೆ ಹೇಳ್ತಾಳೆ. ಈಗ ನಿಜವಾಗಿಯೂ ನಾನು ಮುಕ್ತಳಾಗುತ್ತೇನೆ. ಅವಳ ದೇಹ ಮಂಜಿನಂತೆ ಕರಗಲು ಪ್ರಾರಂಭಿಸುತ್ತೆ. ಆದರೆ ಅವಳು ಹೋಗುವ ಮುನ್ನ ಅವನ ಕಣ್ಣೀರನ್ನು ನೋಡಿ ಮೃದುವಾಗಿ ನಗ್ತಾ ಹೋಗ್ತಾಳೆ. ಪ್ರೀತಿ ಮರಣದಲ್ಲೂ ನಿಲ್ಲೋದಿಲ್ಲ ಎಂದು ಅಜಯ್ ಸಾಕ್ಷಿಯಾಗ್ತಾನೆ. ಆದರೆ ಅಜಯ್ ಒಬ್ಬಂಟಿಯಾಗಿದ್ದ. ಆದರೆ ಅವನ ಹೃದಯದಲ್ಲಿ ಒಂದು ಆತ್ಮಕ್ಕೆ ಶಾಂತಿ ಸಿಕ್ತು ಎಂದು ಸಮಾಧಾನ ಪಡ್ತಾನೆ. ದಾರಿಯಲ್ಲಿ ಹೋಗುತ್ತಿದ್ದಾಗ ಹಿಂದೆ ನಡೆದ ಘಟನೆಗಳು ಮರಳಿ ಬರುತ್ತಿರಲಿಲ್ಲ. ಅವನು ತನ್ನ ಹಳೆಯ ಬೈಕ್ನಲ್ಲಿ ಸಾಗುತ್ತಿದ್ದಾಗ ಒಮ್ಮೆ ಹಿಂದೆ ಯಾರೋ ಕುಳಿತು ಮಾತನಾಡುವಂತೆ, ಅದೇ ಹಳೆಯ ಮುಗ್ಧ ನಗು ಕೇಳಿಸಿದಂತೆ, ಗಾಳಿಯ ಹೊಡೆತ ಅನುಭವಿಸಿದಂತೆ ಆಗುತ್ತೆ. ಅವನು ನಿರೀಕ್ಷಿತವಾಗಿ ಹಿಂದಕ್ಕೆ ತಿರುಗಿದಾಗ ಮಂಜಿನೊಳಗೆ ಒಂದು ಬಿಳಿಯ ಲೆಹಂಗಾ ರೂಪ ತೊಟ್ಟು ನಿಧಾನವಾಗಿ ಯಾವುದೇ ಶಬ್ದವಿಲ್ಲದೆ ಅವನ ಬೈಕ್ ಹಿಂಬಾಲಿಸುವಂತೆ ಕಾಣಿಸುತ್ತೆ. ವಿಚಿತ್ರ ಎಂದರೆ ಆದ್ಯ ಮರಳಿ ಬಂದಿದ್ದಾಳ ಅಥವಾ ಕೇವಲ ಪ್ರೀತಿಸಲು ಎಂದು ಅವನಿಗೆ ಅನುಮಾನ ಪ್ರಾರಂಭವಾಗುತ್ತೆ.